ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಒಂದು ಎನರ್ಜೀಸ್ ಏನಿದೆ ಆ್ಯಂಡ್ ಅವರು ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಥವಾ ಅವರು ನಿಮಗೆ ಏನು ಒಂದು ಸಜೆಷನ್ಸ್ ಮೆಸೇಜ್ ಅನ್ನೋದನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಆ್ಯಂಡ್ ಓಕೆ, ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ವೆಬಿನಾರ್ ಡೀಟೇಲ್ಸ್ ಕೂಡ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಸೊ ಗೋ ಥ್ರೂ ಆಗಿ. ಸೊ ಇಂಟ್ರೆಸ್ಟ್ ಇರೋರು, ಸೀರಿಯಸ್ ಆಗಿದ್ದೀರಾ, ನನ್ನ ಲೈಫ್ ಚೇಂಜ್ ಮಾಡ್ಕೋಬೇಕು ಅನ್ನೋರು ಈ ಒಂದು ವೆಬಿನಾರ್ನ ಜಾಯ್ನ್ ಆಗಿ ಅಂತ ಹೇಳ್ತಾ ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. Seven of Swords, Five of Pentacles, Six of Swords, King of Swords, Knight of Wands, Three of Wands, King of Wands, King of Pentacles. And bottom of the card, King of Cups. ಸೊ ನಿಮಗೆ ಒಂದು ಗೈಡೆನ್ಸ್ ನಿಮ್ಮ ಪರ್ಸನ್ ಕಡೆಯಿಂದ ಅಥವಾ ಒಂದು ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಈ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಆ್ಯಸ್ ನೌ ಈ ಪರ್ಸನ್ ಏನಿದ್ದಾರೆ, ಫಿನಾನ್ಷಿಯಲ್ ಕ್ರೈಸಿಸ್ ತುಂಬ ಆಗ್ತಾಯಿದೆ ಅಂತ ಹೇಳಬಹುದು, ಅಥವಾ ಇವ್ರಿಗೆ ಒಂದು ದುಡ್ಡಿನ ವಿಚಾರವಾಗಿ ಮೋಸ ಆಗಿದೆ ಅಂತ ಹೇಳಬಹುದು. ನಿಮ್ಮ ಪರ್ಸನ್ ಅವ್ರದ್ದು ಏರ್ ಸೈನ್ ಇರಬಹುದು, ನಿಮ್ಮ ಸೈನ್ ಒಂದು ಫೈರ್ ಸೈನ್ ಇರಬಹುದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಏನೇ ಮಾತಾಡಿದ್ರೂ ತಪ್ಪು ಅಥವಾ ಏನೇ ಒಂದು ಆ್ಯಕ್ಷನ್ಸ್ ತೊಗೊಂಡ್ರೂ ತಪ್ಪು. ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ, ಬಟ್ ಹೊಂದಾಣಿಕೆ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಈ ಪರ್ಸನ್ ತುಂಬ ಆ್ಯಂಗ್ರಿ, ಲೈಕ್ ಏನೇ ಮಾಡಿದ್ರೂ ಶಾರ್ಟ್ ಟೆಂಪರ್ ಇದ್ದಾರೆ ಅಂತ ಹೇಳ್ಬೋದು. ನೀವು ತುಂಬಾ ಮೂಡಿ ಪರ್ಸನ್ ನೀವಾಗಿದ್ದೀರಾ ಅಂತ ಹೇಳ್ಬೋದು. ಸೊ ಇವರು ನಿಮ್ಮ ಒಂದು ಮೂಡ್ ಸ್ವಿಂಗ್ಸ್ನ ಅರ್ಥ ಮಾಡ್ಕೊಳ್ದೆ ರಿಯಾಕ್ಟ್ ಆಗುವಂಥದ್ದು, ಅಥವಾ ಇವ್ರ ಲೈಫಲ್ಲಿ ತುಂಬಾ ಸುಮಾರು ಕೆಲವೊಂದು ವಿಚಾರಗಳು ನಡೀತಾ ಇರೋದ್ರಿಂದ ನೀವೇನೇ ಮಾತಾಡಿದ್ರೂ ಈ ಒಂದು ಪರ್ಸನ್ಗೆ ಸದ್ಯಕ್ಕೆ ತುಂಬಾ ಟ್ರಿಗರ್ ಆಗ್ತಾರೆ, ಫಸ್ಟ್ರೇಟ್ ಆಗ್ತಾರೆ. ಆ್ಯಂಡ್ ಒಂದು ಲೈಫ್ ಒಂದು ಬ್ಯಾಟಲ್ ಥರ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ಮೂತಾಗಿ ಹೋಗ್ತಾ ಇರುವಂತಹ ಲೈಫಲ್ಲಿ ಸಡನ್ನಾಗಿ ಒಂದು ಆಕ್ಸಿಡೆಂಟ್ ಥರ ಫೀಲ್ ಆಗಿದೆ ಅಂತ ಹೇಳ್ಬೋದು. ಒಂದು ದೊಡ್ಡದೊಂದು ಫಿನಾನ್ಷಿಯಲ್ ಕ್ರೈಸಿಸ್. ಲೈಫು ತುಂಬ ಸ್ಮೂತಾಗಿ ಹೋಗ್ತಾ ಇತ್ತು. ಇನ್ನೇನು ನಿಮ್ಮ ಫ್ಯೂಚರ್ ಬಗ್ಗೆನೇ ಈ ಪರ್ಸನ್ ಯೋಚನೆ ಮಾಡ್ತಾಯಿದ್ರು. ಫ್ಯೂಚರಲ್ಲಿ ನಾವು ಯಾವ ರೀತಿ ಇರ್ತೀವಿ, ಹೇಗೆ ಏನು ಅಂತೆಲ್ಲ ಪ್ಲ್ಯಾನಿಂಗ್ಸ್ ಹಾಕ್ಕೊಂಡಿದ್ರು. ಬಟ್ ಆಲ್ ಆಫ್ ಅ ಸಡನ್ ಅಂದ್ಕೊಂಡಿರುವಂಥ ಪ್ಲ್ಯಾನ್ಸ್ ಎಲ್ಲ ತಲ್ಲೆ ಬುಡ ಆಗಿದೆ. ಆ್ಯಂಡ್ ಅವರ ಒಂದು ಇನ್ವೆಸ್ಟ್ ಮಾಡಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ ಅದು ಡೌನ್ ಆಗಿದೆ ಅಂತ ಹೇಳ್ಬೋದು. ಮೈಟ್ ಬಿ ಈ ಪರ್ಸನ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಹೇಳ್ಬೋದು, ಅಥವಾ ಟ್ರೇಡಿಂಗ್ ಅನ್ನೋದರಲ್ಲಿ ಇವರು ಟ್ರೇಡಿಂಗ್ ಅನ್ನೋದನ್ನು ಮಾಡ್ತಾಯಿದ್ರು ಅಂತ ಕಾಣಿಸುತ್ತೆ. ಹ್ಯೂಜ್ ಅಮೌಂಟ್ ಇವರು ಲಾಸ್ ಆಗಿದ್ದಾರೆ ಅಂತ ಹೇಳ್ಬಹುದು. ಅರೌಂಡ್ 5 to 10 lakhs ಇವರ ಒಂದು ಮನಿ ಲಾಸ್ ಆಗಿದೆ ಅಂತ ಹೇಳ್ಬಹುದು. ಸೊ ಅಲ್ಲಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲೂ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಅವರ ಹೆಲ್ತ್ ಇಶ್ಯೂಸ್ ಕೂಡ ಅಷ್ಟು ಸರಿಗಾಗ್ತಿಲ್ಲ ಅಂತ ಹೇಳಬಹುದು. ಆ್ಯಂಡ್ ನೌ ವೆನ್ ಇಟ್ಸ್ ಕಮಿಂಗ್
ಟು ಲೈಕ್ ಕಮಿಟ್ಮೆಂಟ್ ಅಂತ ಅಂದರೆ, ಅಥವಾ ಮತ್ತೆ ನಿಮ್ಮ ಇಬ್ಬರ ಒಂದು ಪ್ಯಾಚಪ್ ಆಗುತ್ತೆ, ರೀಯೂನೈಟ್ ಆಗುತ್ತೆ, ಅಥವಾ ಮೊದಲಿನ ಥರ ಎಲ್ಲವೂ ಸರಿ ಹೋಗಬೇಕು ಮೇಡಮ್ ಅಂದರೆ ಈ ಪರ್ಸನ್ಗೆ ಟೈಮ್ ಬೇಕು. ಬಿಕಾಸ್ ರೀಸೆಂಟಾಗಿ ಇವರ ಒಂದು ಲಾಸ್ ಏನಾಗಿದೆ, ಸೊ ಅದರಿಂದ ಅವರು ಹೊರಗೆ ಬರಬೇಕು. ಅದರಿಂದ ಹೊರಗೆ ಬಂದು ಮತ್ತೆ ಬೌನ್ಸ್ ಬ್ಯಾಕ್ ಆಗಬೇಕು. ಆ್ಯಂಡ್ ಅದಾದಮೇಲೆ ಅವ್ರು ಅಂದ್ಕೊಂಡಿರುವಂತಹ ಒಂದಷ್ಟು ಲೈಫ್ ಏನಿದೆ ಅದನ್ನೂ ಸಹ ಅವರು ರೀಕ್ರಿಯೇಟ್ ಮಾಡ್ಕೋಬೇಕು. ವೈ ಬಿಕಾಸ್ ಇದೆಲ್ಲ ಇವರು ಫೀಲ್ ಮಾಡ್ತಾ ಇರೋದು ನಿಮಗೆ ಒಂದು ಸೆಕ್ಯೂರ್ಡ್ ಲೈಫ್ ಕೊಡಬೇಕು, ನನ್ನ ಪರ್ಸನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಆ್ಯಂಡ್ ಈವನ್ ಸಮ್ಟೈಮ್ಸ್ ನೀವು ಎಷ್ಟೊಂದು ಸತಿ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದೀರಾ, ಆದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅದು ತುಂಬ ಭಾರ ಆಗ್ತಾ ಇದೆ. ಎಲ್ಲಿ ನನ್ನ ಪರ್ಸನ್ ಮೇಲೆ ನಾನು ಬರ್ಡನ್ ಆಗ್ತಾ ಇದ್ದೀನಿ, ನನ್ನ ಪರ್ಸನ್ಗೆ ನಾನು ಹೊರೆ ಆಗ್ತಾ ಇದ್ದೀನಿ, ಈ ಒಂದು ರಿಲೇಷನ್, ಈ ಒಂದು ಸಂಬಂಧ ಹೊರೆ ಆಗ್ತಾ ಇದೆ, ಸೊ ನಾನು ಹೊರೆಯಾಗಿದ್ದೀನಿ, ಸೊ ನಾನು ದೂರ ಇರಬೇಕು. ಸೊ ಈ ರೀತಿಯ ಒಂದಷ್ಟು ಯೋಚನೆಗಳು, ಆಲೋಚನೆಗಳು ಈ ಪರ್ಸನ್ಗೆ ಬರ್ತಾ ಇರೋದ್ರಿಂದ ಅವರು ನಿಮ್ಮ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ. ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ, ಬಟ್ ಎಕ್ಸ್ಪ್ರೆಸ್ ಇಲ್ಲ. ತುಂಬ ತಲೆಯಲ್ಲಿ ಓಡ್ತಾ ಇರುತ್ತೆ, ತುಂಬ ಇವರ ಒಂದು ಬ್ರೈನ್ ಇದೆ, ತುಂಬಾ ಚಾಟರ್ಡ್ ಇದೆ, ತುಂಬ ಓಡ್ತಾ ಇದೆ ತಲೆಯಲ್ಲಿ. ಒಂದಿನಕ್ಕೂ ಕಾಮಾಗಿಲ್ಲ ಇವರು, ಒಂದಿನಕ್ಕೂ ಓಕೆ ಕೂಲಾಗಿಲ್ಲ, ಕಾಮಾಗಿಲ್ಲ. ಆ್ಯಂಡ್ ತುಂಬಾ ನಿಮ್ಮ ಮುಂದೆ ಅಥವಾ ಬೇರೆದವ್ರ ದೃಷ್ಟಿಯಲ್ಲಿ ಇವರು ಕಾಮ್ನೆಸ್ ಕಾಣಿಸುತ್ತೆ, ಮುಖದಲ್ಲಿ ಕಾಮ್ನೆಸ್ ಕಾಣಿಸುತ್ತೆ. ಬಟ್ ಡೀಪ್ ಇನ್ಸೈಡ್ ಅವ್ರದ್ದು ತುಂಬ ಓವರ್ ಥಿಂಕ್ ಮಾಡ್ತಾರೆ, ತುಂಬಾ ಲೋ ಫೀಲ್ ಮಾಡ್ತಾರೆ, ಯಾವುದನ್ನು ಹೇಳ್ಕೊಳ್ಳೋದಿಲ್ಲ. ಯು ಫೀಲ್ ಲೈಕ್ ಓಕೆ ಹೀ ಈಸ್ ಫೈನ್ ಆರ್ ಶಿ ಈಸ್ ಫೈನ್, ಬಟ್ ಡೀಪ್ ಇನ್ಸೈಡ್ ಅವರು ಫೈನ್ ಇಲ್ಲ. ನಿಮ್ಗೆ ಅನಿಸುತ್ತೆ ಯಾಕೆ ಈ ಪರ್ಸನ್ ಇಷ್ಟು ಫ್ರಸ್ಟ್ರೇಟ್ ಆಗಿದ್ದಾರೆ. ಸಮ್ಟೈಮ್ಸ್ ಅವ್ರಿಗಾಗಿರುವಂಥ ದುಃಖನೂ ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ, ಅದಕ್ಕೋಸ್ಕರ ಮೈಟ್ ಬಿ ನಿಮಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ನಿಮ್ಮ ದುಃಖ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಮೈಟ್ ಬಿ ಇಲ್ಲಿ ಇಬ್ಬರು ಓಪನ್ ಅಪ್ ಆಗಿಲ್ಲ ಅಂತ ಹೇಳಬಹುದು. ನೀವೇನಾದರೂ ಹೇಳೋಕ್ಕೆ ಹೋದರೆ ಅವ್ರು ತುಂಬ ಟ್ರಿಗರ್ ಆಗುವಂಥದ್ದು, ಅವ್ರೇನಾದರೂ ಹೇಳೋಕ್ಕೆ ಹೋದರೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು. ಸೊ ಇಬ್ಬರದು ಒಂದಷ್ಟು ಏನಿದೆ ಅದು ಆಗಲೇ ಹೇಳಿದ ಹಾಗೆ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಹೊಂದಾಣಿಕೆ ಇಲ್ಲ. ಪ್ರೀತಿ ಇದೆ, ಬಟ್ ಪ್ರೀತಿಗಿಂತ ಹೆಚ್ಚಾಗಿ ಇಲ್ಲಿ ಒಂದು 20% ಪ್ರೀತಿ ಇದ್ದರೆ 80% ನಿಮ್ಮದೇ ಜಗಳನೇ ನಡೀತಾ ಇದೆ. ಐ ಥಿಂಕ್ ಇಲ್ಲಿ 2-3 ಇಯರ್ಸಿನ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಸಹ ಬೇರೆದವರ ವಿಚಾರಕ್ಕೆ, ಬೇರೆ ಒಂದು ಕಾರಣಗಳಿಗೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾನೇ ಇರುತ್ತೆ. ಬಟ್ ಸ್ಟಿಲ್ ಅದಾಗಿ 1 ತಿಂಗಳಿಗೆ, 1 ವಾರಕ್ಕೆ ಮತ್ತೆ ಸರಿ ಹೋಗುತ್ತೆ, ಅಥವಾ ನೆಕ್ಸ್ಟ್ ಡೇಗೆ ಎಲ್ಲ ಸರಿ ಹೋಗುತ್ತೆ. ಬಟ್ ಎಲ್ಲ ಸರಿ ಹೋಗಿರೋ ರೀತಿ ಇರುತ್ತೆ, ಬಟ್ ಡೀಪ್ ಇನ್ಸೈಡ್ ನೀವು ಅದನ್ನು ಹೋಗಿ ಹೀಲ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಈವನ್ ಅವರು ಸಹ ಅದನ್ನು ಹೀಲ್ ಮಾಡ್ತಾ ಇಲ್ಲ. ಆ್ಯಂಡ್ ಡೀಪ್ ರೂಟ್ ಏನಿದೆ, ಈ ಥರ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ ಏನು ಕಾರಣ ಆಗ್ತಾ ಇದೆ ಅಂತ ಡೀಪ್ ಇನ್ಸೈಡ್ ಅವರು ಹೋಗ್ತಾ ಇಲ್ಲ. ದ ಓನ್ಲಿ ರೀಸನ್ ಈಸ್ ಅವರಿಗೆ ಏನು ತಲೆಯಲ್ಲಿ ನಾನು ಸೆಟ್ಲ್ ಆಗಬೇಕು, ಕೆರಿಯರಲ್ಲಿ ದುಡ್ಡು ಮಾಡಬೇಕು. ಆ್ಯಂಡ್ ಈವನ್ ಅವರು ನಿಮಗೆ ಕೊಡುವಂತಹ ಒಂದು ಮೆಸೇಜ್ ಏನು, ನೀನು ಸಹ ನಿನ್ನ ಕೆರಿಯರ್ ಕಡೆ ಗಮನ ಕೊಡು, ಪ್ರೀತಿ ಏನು ಯಾವಾಗಲೂ ಸಿಗುತ್ತೆ, ಬಟ್ ಕೆರಿಯರ್ ಇಂಪಾರ್ಟೆಂಟ್ ಅಂತ ಯಾವಾಗಲೂ ಹೇಳ್ತಾರೆ ಇವರು. ಬಟ್ ನೀವು ತುಂಬ ಭಾವಜೀವಿಯಾಗಿದ್ದೀರಾ, ನೀವು ತುಂಬ ಎಮೋಷ್ನಲ್ ಆಗಿದ್ದೀರಾ. ನೀನು ಎಮೋಷ್ನಲಿ ಅವೈಲೇಬಲ್ ಆಗಿರು, ನನಗೆ ನೀನು ದುಡ್ಡು ಬೇಡ, ನಿಂದೇನು ಬೇಡ, ನನಗೆ ನೀನು 4 ಮಾತು ಚೆನ್ನಾಗಿ ಮಾತಾಡು, ನನಗೆ ಬೇಕಾದಾಗ ನೀನು ಅವೈಲೇಬಿಲಿಟಿ ಕೊಡು ಅಂತ ನೀವು ಹೇಳ್ತೀರಾ. ಬಟ್ ಈ ಪರ್ಸನ್ ಎಲ್ಲನೂ ಬರೀ ಮಾತಲ್ಲೇ ಮನೆ ಕಟ್ಟೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ಡೂ ಸಮಥಿಂಗ್, ನಾನು ನಿನಗೋಸ್ಕರ ಮಾಡಬೇಕು, ನಮ್ಮ ಬದುಕಿಗೋಸ್ಕರ ಮಾಡಬೇಕು, ನಮ್ಮ ಫ್ಯೂಚರ್ಗೋಸ್ಕರ ಮಾಡಬೇಕು ಅಂತ ಈ ಪರ್ಸನ್ ಹೇಳ್ತಾರೆ. ಸೊ ಇಲ್ಲಿ ಅವರು ಕೆರಿಯರ್ ಓರಿಯೆಂಟೆಡ್, ನೀವು ಎಮೋಷ್ನಲ್. ಹೀಗಾಗಿ ಸ್ವಲ್ಪ ಕಮ್ಯುನಿಕೇಷನ್ ಮಿಸ್ಕನ್ಸೆಪ್ಷನ್ಸ್ ಎಲ್ಲ ಆಗ್ತಾ ಇದೆ. ಬಟ್ ಇದೆಲ್ಲ ಸರಿ ಹೋಗಬೇಕು, ಹೀಲ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡಿ. ಆ್ಯಂಡ್ ಅವರು ಕೂಡ ನಿಮಗೆ ಹೇಳ್ತಾ ಇರೋದು, ನೀವು ಸಹ ನಿಮ್ಮ ಒಂದು ಪ್ಯಾಷನ್ನ ಫಾಲೋ ಮಾಡಿ, ನಿಮಗೆ ಏನಿಷ್ಟ ಅದನ್ನು ಕಲೀರಿ, ಅಥವಾ ನಿಮ್ಮ ಡ್ರೀಮ್ ಜಾಬ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡಿ. ಬಿಸ್ನೆಸ್ ಮಾಡಬೇಕು ಅಂತೀರಾ ಅದನ್ನು ಮಾಡಿ, ಅಥವಾ ಸೇವಿಂಗ್ಸ್ ಕಡೆ ಗಮನ ಕೊಡು. ಇದೆಲ್ಲ ಈ ಪರ್ಸನ್ ಹೇಳ್ತಾ ಇರುವಂಥದ್ದು ನಿಮಗೂ ಸಹ, ನೀನು ಕೆರಿಯರಲ್ಲಿ ಸೆಟಲ್ ಆಗು ಅಂತ. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಎಷ್ಟಾಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.